ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಬೆಳಕಿಗೆ ಬಂದಿದೆ. ಹೂಡಿಕೆದಾರರಿಗೆ ಕೋಟಿ ವಂಚಿಸಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಮಾಡಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ ಹಾರ್ತಾ ಇದ್ದ ವಂಚಕ ಈತ. ಹೂಡಿಕೆದಾರರಿಗೆ ಕೋಟಿ ವಂಚನೆ ಮಾಡಿ ದುಬೈಗೆ ಪರಾರಿಯಾಗೋಕೆ ವಂಚಕ ಪ್ರಯತ್ನವನ್ನ ಮಾಡ್ತಾ ಇದ್ದ. ಲುಕೌಟ್ ನೋಟಿಸ್ ಮೂಲಕ ವಂಚಕನನ್ನ ಬಂಧಿಸಲಾಗಿದೆ. ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರಿಂದ ವಂಚಕನನ್ನ ಅರೆಸ್ಟ್ ಮಾಡಲಾಗಿದೆ. ವಂಚನೆ ಕೇಸ್ನಲ್ಲಿ ತಗಲಾಕೊಂಡಿದ್ದಾನೆ ಸರ್ಕಾರಿ ಕಾಲೇಜಿನ ಉಪನ್ಯಾಸಕ. ಬೆಳಗಾವಿಯಲ್ಲಿ ಕಚೇರಿ ಓಪನ್ ಮಾಡಿದ್ದ ಈ ವಂಚಕ ಶುಭೋತ್ ಸದ್ಯ ಈತನ ಬಂಧನ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ವಂಚಕನಿಗೆ ಬೆಳಗಾವಿ ಸರ್ದಾರ್ ಕಾಲೇಜಿನ ಉಪನ್ಯಾಸಕ ಸಾಥ್ ನೀಡಿರುವ ಆರೋಪ ಕೇಳಿಬಂದಿದೆ. ಉಪನ್ಯಾಸಕ ಪ್ರಮೋದ್ ಹಳೆಮನೆ ಸಾಥ್ ನೀಡಿರುವ ಆರೋಪ ಇದೆ. 200ಕ್ಕೂ ಅಧಿಕ ಜನರಿಂದ 30 ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಿಸಿಕೊಳ್ಳಲಾಗಿದೆ. 1 ಲಕ್ಷ ಹೂಡಿಕೆ ಮಾಡಿದರೆ 10 ತಿಂಗಳಲ್ಲಿ 1.5 ಲಕ್ಷ ನೀಡುವ ಆಮಿಷವನ್ನು ಒಡ್ಡಲಾಗಿತ್ತು. ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯ ಆಮಿಷವನ್ನು ಒಡ್ಡಲಾಗಿತ್ತು. 15 ದಿನಗಳ ಹಿಂದೆ ಹೂಡಿಕೆದಾರರಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ದೂರನ್ನು ಆಧರಿಸಿ ಆರೋಪಿ ಇಬ್ಬರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೂಡಿಕೆಯ ಹೆಸರಿನಲ್ಲಿ ಮಾಡಿರುವ ಮಹಾಮೋಸ, ಈ ಎಲ್ಲ ದುಡ್ಡನ್ನು ತಗೊಂಡು ಈ ವಂಚಕರು ಪರಾರಿಯಾಗುವ ಪ್ರಯತ್ನದಲ್ಲಿದ್ದರು. ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿರುವಂಥ ಮತ್ತೊಂದು ವಂಚನೆ ಪ್ರಕರಣ ಇದು. ಎಷ್ಟು ಜನರಿಗೆ ಎಷ್ಟು ಹಣ ಮೋಸ ಆಗಿತ್ತಿಲ್ಲಿ? ಬಹುಕೋಟಿ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಶ್ರೀದೇವಿ ಕೂಗೆ ವೆಂಚರ್ಸ್ ಅಂತ ಹೇಳಿ ಒಂದು ಕಂಪನಿ ಮಾಡಿಕೊಂಡು ಸುಮಾರು 200ಕ್ಕೂ ಹೆಚ್ಚು ಜನರಿಂದ ಒಟ್ಟು 30 ಕೋಟಿ ರೂಪಾಯಿ ವಂಚನೆ ಮಾಡಿದಂತ ಈ ಏನು ಆರೋಪಿ ಇದ್ದಾನೆ. ಆರೋಪಿಯವನು ದುಬೈಗೆ ಹಾರ್ತಾ ಇದ್ದಾನೆ. ವಿದೇಶಕ್ಕೆ ಹಾರುವ ಸಮಯದಲ್ಲಿ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಈ ಆರೋಪಿಯನ್ನ ಬಂಧಿಸಿ ಈಗ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಬೆಳಗಾವಿಗೆ ಕರ್ಕೊಂಡು ಬಿಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಈ ವಂಚನೆ ಪ್ರಕರಣ ತಲೆಕೆಳಗಾದ ಸರ್ಕಾರಿ ಕಾಲೇಜು ಉಪನ್ಯಾಸಕನು ಸೇರಿದ್ದಾನೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಜಲಾಲ್ಪುರ ಗ್ರಾಮದ ಸುಬೋಧ್ ಕೋಬೆ ಎಂಬ ವಂಚಕ ಮತ್ತು ಅವನಿಗೆ ವಂಚಕನಿಗೆ ಒಂದು ಬೆಳಗಾವಿ ಸರ್ದಾರ್ ಕಾಲೇಜಿನ ಉಪನ್ಯಾಸಕ ಪ್ರಮೋದ್ ಹಳೆಮನೆ ಸಾಥ್ ನೀಡಿರ್ತಾನೆ. ಸಾಥ್ ನೀಡಿ ಇಲ್ಲಿರುವಂತಹ ಮಾಜಿ ಸೈನಿಕರು ಮತ್ತು ಇಲ್ಲಿರುವಂತಹ ಏನು ರೈತರು ಇರ್ತಾರೆ, ಇವರು ಹೆಚ್ಚಿನ ಬಡ್ಡಿಗೆ ಆಶೆಗೆ ಒಳಗಾಗಿರ್ತಾರೆ. ಇವರಿಗೆ ಹೆಚ್ಚಿನ 10 ಲಕ್ಷ ರೂಪಾಯಿಗೆ ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿ ನಿಮಗೆ ಹಣವನ್ನು ಕೊಡ್ತೀನಿ ಅಂತೇಳಿ ಆ ಒಂದು ಹೂಡಿಕೆದಾರ ಇರ್ತಾರೆ. ಹೂಡಿಕೆದಾರರಿಗೆ ಒಂದು ಮಟಮಾಲ್ ಟೋಪಿ ಹಾಕಿದ್ದಾನೆ ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಹೂಡಿಕೆದಾರರು ಪ್ರಕರಣವನ್ನು ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡಂತ ಬೆಳಗಾವಿಯ ಸಿಪಿಐ ಏನು ಗಡೇಕರ್ ಅಂತ ಇರ್ತಾರೆ, ಗಡೇಕರ್ ಅವರು ಮಂಗಳೂರಿನ ಏರ್ಪೋರ್ಟ್ ನಿಂದ ಇವನು ವಿದೇಶಕ್ಕೆ ಪಲಾಯನಗೊಳ್ತಿರ್ತಾನೆ. ಆ ಸಮಯದಲ್ಲಿ ಲುಕೌಟ್ ನೋಟಿಸ್ ನೀಡಿ ಅವನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಸಂಪಾಸ್. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.